ಮೆಗ್ನೀಷಿಯಂ 300ಕ್ಕೂ ಹೆಚ್ಚು ದೈಹಿಕ ಕಾರ್ಯಗಳಿಗೆ ಪ್ರಮುಖ ಖನಿಜವಾಗಿದ್ದು ನರ, ಸ್ನಾಯು ಮತ್ತು ಹೃದಯದ ಆರೋಗ್ಯ, ಬಲವಾದ ಮೂಳೆಗಳು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟದ ನಿಯಂತ್ರಣಕ್ಕೆ ಅತ್ಯಗತ್ಯವಾಗಿದೆ. ನಮ್ಮ ದೇಹವು ಮೆಗ್ನೀಷಿಯಂ ಅನ್ನು ಸ್ವತಃ ಉತ್ಪಾದಿಸುವುದಿಲ್ಲ. ಆದ್ದರಿಂದ ನಾವು ತಿನ್ನುವ ಆಹಾರಗಳಿಂದ ಮೆಗ್ನೀಷಿಯಂ ಅನ್ನು ಪಡೆದುಕೊಳ್ಳಬೇಕು. ಅದೇ ಹಿನ್ನೆಲೆ ಮೆಗ್ನೀಷಿಯಂ ಕೊರತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳೇನು, ಕೊರತೆ ತಪ್ಪಿಸೋದು ಹೇಗೆ, ಯಾವೆಲ್ಲ ಆಹಾರಗಳಲ್ಲಿ ಮೆಗ್ನೀಷಿಯಂ ಸಿಗುತ್ತೆ ತೋರಿಸ್ತೀವಿ ನೋಡಿ. ಬದಲಾಗ್ತಾ ಇರುವ ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದಾಗಿ ಸಾಕಷ್ಟು ಜನ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ. ಈ ಆರೋಗ್ಯ ಸಮಸ್ಯೆಗಳಿಗೆ ಮೂಲ ಕಾರಣವೇನು, ಈ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಆದರೆ ಅನಾರೋಗ್ಯಕ್ಕೆ ಸರಿಯಾದ ಕಾರಣವನ್ನ ಸರಿಯಾದ ಸಮಯದಲ್ಲಿ ತಿಳಿದುಕೊಳ್ಳುವುದು ಮುಖ್ಯ. ವಿಶೇಷವಾಗಿ ದೇಹದಲ್ಲಿನ ವಿಟಮಿನ್ಸ್, ಮಿನರಲ್ಸ್ ಈ ಕೊರತೆ ವಿವಿಧ ರೋಗಗಳಿಗೆ ಕಾರಣವಾಗುತ್ತೆ. ಅದೇ ರೀತಿ ನಮ್ಮ ದೇಹ ಕಾರ್ಯನಿರ್ವಹಿಸುವುದಕ್ಕೆ, ಉತ್ತಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವುದಕ್ಕೆ ಮೆಗ್ನೀಷಿಯಂ ಅತ್ಯಂತ ಅಗತ್ಯವಿರುವ 7 ಮುಖ್ಯ ಖನಿಜಗಳಲ್ಲಿ ಒಂದಾಗಿದೆ. ಹೆಚ್ಚಿನ ಜನ ಕೆಲವು ವಿಟಮಿನ್ಗಳು ಮತ್ತು ಇತರ ಪೂರಕಗಳ ಮೌಲ್ಯವನ್ನ ಅರ್ಥ ಮಾಡಿಕೊಂಡಿದ್ರು ಮೆಗ್ನೀಷಿಯಂ ಅನ್ನ ಕಡೆಗಣಿಸ್ತಾರೆ. ಮೆಗ್ನೀಷಿಯಂ ಕೊರತೆಯು ಸಾಕಷ್ಟು ಆರೋಗ್ಯ ಸಮಸ್ಯೆಯನ್ನ ಉಂಟು ಮಾಡುವುದರಿಂದ ಇದನ್ನ ನಿರ್ಲಕ್ಷ್ಯ ಮಾಡುವಂತಿಲ್ಲ. ಮೆಗ್ನೀಷಿಯಂ ಅನೇಕ ಅಗತ್ಯ ದೈಹಿಕ ಕಾರ್ಯಗಳನ್ನ ನಿಯಂತ್ರಿಸುವುದಕ್ಕೆ ಮತ್ತು ಸುಗಮಗೊಳಿಸಲು ಸಹಾಯ ಮಾಡುತ್ತೆ. ಮೆಗ್ನೀಷಿಯಂ ನಮ್ಮ ದೇಹದಲ್ಲಿನ ಜೀವ ರಾಸಾಯನಿಕ ಕ್ರಿಯೆಗಳನ್ನ ನಿಯಂತ್ರಿಸುವುದಕ್ಕೆ ಸಹಾಯ ಮಾಡುವ 300ಕ್ಕೂ ಹೆಚ್ಚು ವಿಭಿನ್ನ ಕಿಣ್ವ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದೆ. ನಮ್ಮ ದೇಹ ಮೆಗ್ನೀಷಿಯಂ ಅನ್ನ ಉತ್ಪಾದಿಸುವುದಿಲ್ಲ. ಆದ್ದರಿಂದ ನಾವು ತಿನ್ನುವ ಆಹಾರದಲ್ಲಿ ಅಥವಾ ಆಹಾರ ಪೂರಕಗಳಿಂದ ಹೊರಗಿನ ಮೂಲದಿಂದ ಮೆಗ್ನೀಷಿಯಂ ಅನ್ನ ಪಡೆಯಬೇಕು. ಮೊದಲಿಗೆ ನಾವೀಗ ಮೆಗ್ನೀಷಿಯಂ ಕೊರತೆಯಿಂದ ಉಂಟಾಗುವ ಆರೋಗ್ಯ ಸಮಸ್ಯೆಗಳ ಬಗ್ಗೆ ತಿಳಿಯೋಣ. ಮೆಗ್ನೀಷಿಯಂ ಅಂಗಾಂಶಗಳಿಗೆ ಶಕ್ತಿ ನೀಡುತ್ತೆ. ಇದರ ಕೊರತೆ ಆಗಾಗ ದೇಹ ದುರ್ಬಲಗೊಳ್ಳುವಂತೆ ಮಾಡುತ್ತೆ. ದೇಹದಲ್ಲಿ ಮೆಗ್ನೀಷಿಯಂ ಮಟ್ಟ ತುಂಬಾ ಕಡಿಮೆ ಇದ್ದಾಗ ಸೂಕ್ತ ಪ್ರಮಾಣದಲ್ಲಿ ಅಡೆನೋಸಿನ್ ಟ್ರೈಫಾಸ್ಫೇಟ್ ATP ಬಿಡುಗಡೆ ಮಾಡಲು ಸಾಧ್ಯವಾಗುವುದು. ಇದರ ಪರಿಣಾಮವಾಗಿ ಬಳಲಿಕೆ, ನಿಶಕ್ತಿ, ಸಹನೆ ಇಲ್ಲದಂತಾಗುವುದು. ಸೂಕ್ತ ಪ್ರಮಾಣದಲ್ಲಿ ವಿಶ್ರಾಂತಿ ಪಡೆದ ಬಳಿಕವೂ ಬಳಲಿಕೆ ಕಂಡು ಬರ್ತಾ ಇದ್ರೆ ಆಗ ಮೆಗ್ನೀಷಿಯಂ ಸೇವನೆ ಹೆಚ್ಚಿಸಬೇಕು. ದೇಹದಲ್ಲಿ ಶಕ್ತಿಯ ಮೂಲವಾಗಿರುವಂತಹ ATP ಉತ್ಪತ್ತಿಯಲ್ಲಿ ಮೆಗ್ನೀಷಿಯಂ ಪ್ರಮುಖ ಪಾತ್ರ ವಹಿಸುತ್ತೆ. ATP ಜೀವಶಾಸ್ತ್ರವಾಗಿ ಕ್ರಿಯಾತ್ಮಕವಾಗಲು ಮೆಗ್ನೀಷಿಯಂ ಬೇಕೇ ಬೇಕು. ಮೆಗ್ನೀಷಿಯಂ ಸರಿಯಾಗಿ ಇಲ್ಲದೇ ಇದ್ರೆ ಆಗ ಅಂಗಾಂಶಗಳು ಶಕ್ತಿಯನ್ನ ಪರಿಣಾಮಕಾರಿಯಾಗಿ ಸಂಗ್ರಹಿಸಲು ತೊಂದರೆ ಅನುಭವಿಸುತ್ತೆ. ಸ್ನಾಯು ಸೆಳೆತ ಈ ಸಮಸ್ಯೆ ಸಾಮಾನ್ಯವಾಗಿದ್ದು, ಈ ಸಮಸ್ಯೆಯಿಂದ ಬಳಲ್ತಾ ಇರುವವರು ಮನೆ ಮತ್ತು ಸಲಹೆಗಳನ್ನು ಆರಿಸಿಕೊಳ್ಳಬಹುದು. ಸೆಳೆತ ಮತ್ತು ನಡುಕ ಮೆಗ್ನೀಷಿಯಂ ಕೊರತೆಯ ಲಕ್ಷಣಗಳು, ಆದರೆ ಇದಕ್ಕೆ ಬೇರೆ ಕಾರಣಗಳು ಇರಬಹುದು. ತೀವ್ರತರವಾದ ಪ್ರಕರಣಗಳಲ್ಲಿ ಮೆಗ್ನೀಷಿಯಂ ಕೊರತೆ ರೋಗಗ್ರಸ್ತವಾಗುವಿಕೆಗಳಿಗೆ ಕಾರಣವಾಗುತ್ತೆ. ಅಸಹಜ ಹೃದಯ ಬಡಿತ. ಮೆಗ್ನೀಷಿಯಂ ಕೊರತೆ ನಿಮ್ಮ ಹೃದಯದ ಬಡಿತದ ಮೇಲೆ ಪರಿಣಾಮ ಬೀರುತ್ತೆ. ಹೃದಯ ಸ್ನಾಯುವಿನ ಸಂಕೋಚನ ಮತ್ತು ವಿಶ್ರಾಂತಿಯನ್ನ ನಿಯಂತ್ರಿಸುವ ಅನೇಕ ಖನಿಜಗಳಲ್ಲಿ ಮೆಗ್ನೀಷಿಯಂ ಒಂದಾಗಿದೆ. ಇದರ ಕೊರತೆ ಹೃದಯ ಬಡಿತವನ್ನ ವೇಗಗೊಳಿಸುತ್ತೆ. ಇದು ಹೃದಯದ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಖಿನ್ನತೆ ಮತ್ತು ಆತಂಕ. ಮೆಗ್ನೀಷಿಯಂ ಕೊರತೆ ಮನಸ್ಥಿತಿಯ ಮೇಲೆ ಪರಿಣಾಮ ಬೀರುತ್ತೆ. ದೇಹದಲ್ಲಿ ಕಡಿಮೆ ಮಟ್ಟದ ಮೆಗ್ನೀಷಿಯಂ ಖಿನ್ನತೆಯ ಅಪಾಯವನ್ನು ಹೆಚ್ಚಿಸುತ್ತೆ. ಮೆಗ್ನೀಷಿಯಂ ನರ ವೈಜ್ಞಾನಿಕ ಮಾರ್ಗಗಳೊಂದಿಗೆ ಸಹಕರಿಸುತ್ತೆ. ಇದು ಸರಿಯಾಗಿ ಕೆಲಸ ಮಾಡದಿದ್ರೆ ಖಿನ್ನತೆ ಮತ್ತು ಆತಂಕದಂತಹ ಮಾನಸಿಕ ಅಸ್ವಸ್ಥತೆಗಳಿಗೆ ಕಾರಣವಾಗುತ್ತೆ. ದುರ್ಬಲ ಮೂಳೆಗಳು. ಕ್ಯಾಲ್ಸಿಯಂ ಮಾತ್ರವಲ್ಲ, ಮೆಗ್ನೀಷಿಯಂ ಕೂಡ ಮೂಳೆಗಳ ಆರೋಗ್ಯದೊಂದಿಗೆ ಬಲವಾದ ಸಂಬಂಧವನ್ನು ಹೊಂದಿದೆ. ದೇಹದಲ್ಲಿನ ಮೆಗ್ನೀಷಿಯಂ 50%ಕ್ಕಿಂತ ಹೆಚ್ಚು ಮೂಳೆಗಳಲ್ಲಿ ಸಂಗ್ರಹವಾಗುತ್ತೆ. ಮೆಗ್ನೀಷಿಯಂನ ಕೊರತೆ ಆಸ್ಟಿಯೋಪೊರೋಸಿಸ್ನಂತಹ ಮೂಳೆ ಸಂಬಂಧಿತ ಸಮಸ್ಯೆಗಳಿಗೆ ಕಾರಣ. ಆಯಾಸ. ಸ್ನಾಯುವಿನ ಕಾರ್ಯದಲ್ಲಿ ಮೆಗ್ನೀಷಿಯಂ ಪ್ರಮುಖ ಪಾತ್ರ ವಹಿಸುತ್ತೆ. ಆದ್ದರಿಂದ ಮೆಗ್ನೀಷಿಯಂ ಕೊರತೆ ಸ್ನಾಯುವಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಅಲ್ಲದೆ ವ್ಯಕ್ತಿ ಬೇಗನೆ ದಣಿತಾನೆ. ಆಯಾಸ ಇದರ ಪ್ರಾಥಮಿಕ ಪ್ರತಿಕ್ರಿಯೆ. ಆದ್ದರಿಂದ ನಿಖರವಾದ ಕಾರಣ ತಿಳಿಯಲು ವೈದ್ಯರನ್ನ ಸಂಪರ್ಕಿಸಿ. ಹಾಗಿದ್ರೆ ಮೆಗ್ನೀಷಿಯಂ ಕೊರತೆಯಾಗಲು ಕಾರಣವೇನು ಅಂತ ನೋಡುವುದಾದ್ರೆ ಅಸಮರ್ಪಕ ಆಹಾರ ಸೇವನೆ. ಹೌದು, ಮೆಗ್ನೀಷಿಯಂ ಹೊಂದಿರುವ ಆಹಾರಗಳ ಸೇವನೆ ಕಡಿಮೆ ಇದ್ರೆ ದೇಹಕ್ಕೆ ಸಾಕಷ್ಟು ಮೆಗ್ನೀಷಿಯಂ ಲಭಿಸುವುದಿಲ್ಲ. ದೀರ್ಘಕಾಲಿಕ ಕಾಯಿಲೆ,
ಸೆಲಿಯಾಕ್ ಕಾಯಿಲೆ, ಜೀರ್ಣಾಂಗ ವ್ಯೂಹದ ಶಸ್ತ್ರಚಿಕಿತ್ಸೆಯಂತಹ ಪರಿಸ್ಥಿತಿಗಳು ದೇಹವು ಮೆಗ್ನೀಷಿಯಂ ಅನ್ನ ಹೀರಿಕೊಳ್ಳುವುದನ್ನು ತಡೆಯುತ್ತೆ. ದೀರ್ಘಕಾಲದ ಆಲ್ಕೋಹಾಲ್ ಸೇವನೆ ಮೆಗ್ನೀಷಿಯಂ ಅನ್ನ ದೇಹವು ಹೀರಿಕೊಳ್ಳುವ ಮತ್ತು ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನ ಕಡಿಮೆ ಮಾಡುತ್ತೆ. ವಯಸ್ಸಾದಂತೆ ದೇಹವು ಮೆಗ್ನೀಷಿಯಂ ಅನ್ನ ಹೀರಿಕೊಳ್ಳುವ, ಉಳಿಸಿಕೊಳ್ಳುವ ಸಾಮರ್ಥ್ಯವನ್ನ ಕಳೆದುಕೊಳ್ಳಬಹುದು. ಇದರಿಂದಾಗಿ ಕೊರತೆಯ ಪ್ರಮಾಣ ಹೆಚ್ಚಾಗುತ್ತೆ. ತೀವ್ರ ಬೆವರುವಿಕೆಯ ಕಾರಣವು ಮೆಗ್ನೀಷಿಯಂ ನಷ್ಟಕ್ಕೆ ಕಾರಣವಾಗುತ್ತೆ. ವಿಶೇಷವಾಗಿ ಕ್ರೀಡಾಪಟುಗಳಲ್ಲಿ, ಕೆಲವು ವೈದ್ಯಕೀಯ ಪರಿಸ್ಥಿತಿಗಳಲ್ಲಿ ಇರುವವರಲ್ಲಿ ಇದು ಕಂಡುಬರುತ್ತೆ. ಅಪೌಷ್ಟಿಕತೆ ಅಥವಾ ಹಸಿವಿನ ಪರಿಸ್ಥಿತಿಗಳು ಮೆಗ್ನೀಷಿಯಂ ಕೊರತೆಗೆ ಕಾರಣ. ಇದಲ್ಲದೆ ದೀರ್ಘಕಾಲದ ಒತ್ತಡ ಮೆಗ್ನೀಷಿಯಂ ಕೊರತೆಗೆ ಕಾರಣ. ಜನನ ನಿಯಂತ್ರಣ ಮಾತ್ರೆಗಳ ಬಳಕೆ ಕೂಡ ಮೆಗ್ನೀಷಿಯಂ ಕೊರತೆಗೆ ಕಾರಣ. ಕೊರತೆ ನೀಗಿಸಲು ಇರುವ ಆಹಾರ ಮೂಲಗಳು ಯಾವುವು ಅಂದ್ರೆ ಮೆಗ್ನೀಷಿಯಂ ಕುಂಬಳಕಾಯಿ ಬೀಜಗಳು, ಪಾಲಕ್, ಬೀನ್ಸ್, ಕಂದು ಅಕ್ಕಿ, ಕಡಲೆಕಾಯಿ, ಬಾದಾಮಿ, ಗೋಡಂಬಿಗಳಲ್ಲಿ ಕಂಡುಬರುತ್ತೆ. ಬೆಣ್ಣೆಹಣ್ಣು ಅಂದ್ರೆ ಅವಕಾಡೋ, ದ್ವಿದಳ ಧಾನ್ಯಗಳು, ಡಾರ್ಕ್ ಚಾಕ್ಲೇಟ್, ಹಾಲಿನಲ್ಲಿಯೂ ಮೆಗ್ನೀಷಿಯಂ ಇರುವುದರಿಂದ ಅವುಗಳನ್ನು ಹೆಚ್ಚು ಸೇವಿಸುವುದು ಉತ್ತಮ. ಕೊರತೆ ಇದೆ ಎಂದು ಇವುಗಳನ್ನೇ ಹೆಚ್ಚು ಸೇವಿಸಬೇಡಿ. ಸೇವನೆ ಹಿತಮಿತವಾಗಿರಲಿ. ಮೆಗ್ನೀಷಿಯಂನಲ್ಲೂ ಹಲವು ರೂಪಗಳಿವೆ. ಇದರಲ್ಲಿ ಪ್ರತಿಯೊಂದು ನಿರ್ದಿಷ್ಟ ಉಪಯೋಗಗಳನ್ನು ಹೊಂದಿದೆ. ಆ ವಿಧಗಳು ಯಾವುವು ಇಲ್ಲಿದೆ ನೋಡೋಣ. ಮೊದಲಿಗೆ ಮೆಗ್ನೀಷಿಯಂ ಸಿಟ್ರೇಟ್, ಜೀರ್ಣಕಾರಿ ಸಮಸ್ಯೆಗಳು ಮತ್ತು ಮಾನಸಿಕ ಆರೋಗ್ಯ ಬೆಂಬಲಕ್ಕಾಗಿ ಇದನ್ನ ಬಳಸಬಹುದು. ಮೆಗ್ನೀಷಿಯಂ ಕ್ಲೋರೈಡ್, ಎದೆಉರಿ ಮತ್ತು ಮಲಬದ್ಧತೆಗೆ ಸಹಾಯಕ. ಇದನ್ನ ಸ್ನಾಯುಗಳ ನೋವಿಗೆ ಬಳಕೆ ಮಾಡಲಾಗುತ್ತೆ. ಮೆಗ್ನೀಷಿಯಂ ಮಲೈಟ್, ಶಕ್ತಿ ಮಟ್ಟವನ್ನು ಹೆಚ್ಚಿಸುವುದಕ್ಕೆ ಬಳಕೆ ಮಾಡಲಾಗುತ್ತೆ. ಇದು ತಲೆನೋವನ್ನು ತಡೆಯುತ್ತೆ. ಮೆಗ್ನೀಷಿಯಂ ಸಲ್ಫೇಟ್, ಸ್ನಾಯುಗಳ ಒತ್ತಡವನ್ನ ಕಡಿಮೆ ಮಾಡುವುದು ಮತ್ತು ಒತ್ತಡವನ್ನ ಕಡಿಮೆ ಮಾಡಲು ಇದನ್ನ ಬಳಕೆ ಮಾಡಲಾಗುತ್ತೆ. ಮೆಗ್ನೀಷಿಯಂ ಗ್ಲೈಸಿನೇಟ್, ನಿದ್ರೆ ಹೆಚ್ಚಿಸಲು ಮತ್ತು ಆತಂಕವನ್ನ ಕಡಿಮೆ ಮಾಡಲು ಬಳಕೆ ಮಾಡಲಾಗುತ್ತೆ. ಮೆಗ್ನೀಷಿಯಂ ಟೌರೈಟ್, ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಿಸಲು ಸಹಾಯ ಮಾಡುತ್ತೆ. ಹೀಗಾಗಿ ಕೊರತೆಯ ಲಕ್ಷಣಗಳು ಕಂಡುಬಂದ್ರೆ ವೈದ್ಯರನ್ನ ಭೇಟಿಯಾಗಿ ಸೂಕ್ತ ಸಲಹೆ ಪಡೆಯಿರಿ. ಮೆಗ್ನೀಷಿಯಂ ಸಮೃದ್ಧವಾಗಿರುವ ಆಹಾರಗಳ ಸೇವನೆ ಹೆಚ್ಚಿಸಿ. ಡೆಸ್ಕ್ ಬ್ಯೂರೋ, ಜಿ ಕನ್ನಡ ನ್ಯೂಸ್.